ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೇಬಿ ಪ್ಲಾನಿಂಗ್ ಒಂದು ಕುಟುಂಬದ ಜೀವನದಲ್ಲಿ ಅತ್ಯಂತ ಖುಷಿಯ ನಿರ್ಧಾರ. ಆದರೆ ಈ ಖುಷಿಯ ಕ್ಷಣವನ್ನ ಆಸ್ಪತ್ರೆಯ ದೊಡ್ಡ ಬಿಲ್ಲುಗಳು ದುಃಖ ತರಿಸುವಂತೆ ಮಾಡಿ ಬಿಡಬಹುದು. ಡೆಲಿವರಿ ಸಮಯದಲ್ಲಿ ಹಾಸ್ಪಿಟಲ್ ಬಿಲ್ 2 ರಿಂದ 3 ಲಕ್ಷ ಅಥವಾ ಇನ್ನು ಹೆಚ್ಚು ಬಂದ್ರೆ, ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 5ರಲ್ಲಿ 1 ಡೆಲಿವರಿ ಸಿ ಸೆಕ್ಷನ್ ಆಗ್ತಿದೆ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಇದು 2ರಲ್ಲಿ 1ರವರೆಗೆ ಹೋಗುತ್ತೆ. ಅಂದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಆಯ್ಕೆ ಮಾಡಿದರೆ ಸಿ ಸೆಕ್ಷನ್ ಚಾನ್ಸ್ ಆಲ್ಮೋಸ್ಟ್ 50%. ಸಿ ಸೆಕ್ಷನ್ ಕಾಸ್ಟ್ ಸಾಮಾನ್ಯ ಡೆಲಿವರಿಗಿಂತ ಹೆಚ್ಚು. ಅಂದ್ರೆ ಡೆಲಿವರಿ ಖರ್ಚು ಯಾವಾಗ ಬೇಕಾದರೂ ಡಬಲ್ ಆಗಬಹುದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಡೆಲಿವರಿ ವಿಚಾರದಲ್ಲಿ ನೀವು ಎಮೋಷನಲಿ ರೆಡಿ ಇರಬಹುದು, ಆದರೆ ಫಿನಾನ್ಷಿಯಲಿ ರೆಡಿ ಇದ್ದೀರಾ? ಈ ಅನಿಶ್ಚಿತತೆಯ ಕಾರಣಕ್ಕೆ ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಇಂತಹ ಸಂದರ್ಭದಲ್ಲಿ ನಿಮ್ಮ ವೈದ್ಯಕೀಯ ವೆಚ್ಚಗಳನ್ನು ಭರಿಸುವಲ್ಲಿ ಹೆರಿಗೆ ಆರೋಗ್ಯ ವಿಮೆ ನಿಮ್ಮ ಉತ್ತಮ ಸ್ನೇಹಿತ. ಅದರಲ್ಲೂ ತಿಂಗಳಿಗೆ ಕೇವಲ 700 ರಿಂದ 900 ರೂಪಾಯಿ ಪ್ರೀಮಿಯಂ ಪಾವತಿಸುವ ಮೂಲಕ ನಿಮ್ಮ ಕುಟುಂಬಕ್ಕೆ 10 ರಿಂದ 20 ಲಕ್ಷದಷ್ಟು ವಿಮಾ ರಕ್ಷಣೆಯನ್ನ ಪಡೆಯಬಹುದು. ಈ ವಿಮಾ ಯೋಜನೆಯು ಹೆರಿಗೆಯ ವೆಚ್ಚಗಳ ಜೊತೆಗೆ ಅನೇಕ ಗಂಭೀರ ಕಾಯಿಲೆಗಳಿಗೂ ರಕ್ಷಣೆ ನೀಡುತ್ತದೆ. ಪ್ರಸ್ತುತ ಆರೋಗ್ಯ ವಿಮೆಗಳ ಮೇಲೆ ಸರ್ಕಾರವು GST ರದ್ದು ಮಾಡಿರೋದ್ರಿಂದ ನೀವು ಪ್ರೀಮಿಯಂ ಮೊತ್ತದಲ್ಲಿ ಸುಮಾರು 18% ಹೆಚ್ಚುವರಿ ಉಳಿತಾಯ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಮೆಟರ್ನಿಟಿ ಕವರ್ ಹೇಗೆ ಕೆಲಸ ಮಾಡುತ್ತೆ, ವೇಟಿಂಗ್ ಪೀರಿಯಡ್ ಎಷ್ಟು, ಯಾವ ಪ್ಲಾನ್ ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ತಪ್ಪು ಮಾಡಬಾರದು ಎಲ್ಲವನ್ನ ತೋರಿಸ್ತೀವಿ ನೋಡಿ. ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಗರ್ಭಧಾರಣೆ ಮತ್ತು ಡೆಲಿವರಿ ಸಂಬಂಧಿಸಿದ ವೆಚ್ಚಗಳಿಗೆ ಕವರ್ ಕೊಡುವ ವಿಮೆ. ಇದರಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ, ಸಿ ಸೆಕ್ಷನ್, ಕೆಲವೊಮ್ಮೆ ನ್ಯೂ ಬಾರ್ನ್ ಬೇಬಿ ಎಕ್ಸ್ಪೆನ್ಸಸ್ ಕೂಡ ಇರಬಹುದು. ಆದರೆ ಒಂದು ಮುಖ್ಯ ಸತ್ಯ ಏನ್ ಗೊತ್ತಾ, ಸಾಮಾನ್ಯ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಮೆಟರ್ನಿಟಿ ಕವರ್ ಡಿಫಾಲ್ಟ್ ಆಗಿ ಇರೋದಿಲ್ಲ. ಹೀಗಾಗಿ ವಿಶೇಷ ಮೆಟರ್ನಿಟಿ ಪ್ಲಾನ್ ತೆಗೆದುಕೊಳ್ಳಬೇಕು ಅಥವಾ ಆಡ್ ಆನ್ ರೂಪದಲ್ಲಿ ಸೇರಿಸಬೇಕು. ಮೆಟರ್ನಿಟಿ ಕವರ್ ಅಂದರೆ ತಕ್ಷಣ ಪ್ರಯೋಜನ ಸಿಗೋದಿಲ್ಲ. ಬಹುತೇಕ ಪ್ಲಾನ್ಗಳಲ್ಲಿ 9 ತಿಂಗಳಿನಿಂದ 4 ತಿಂಗಳವರೆಗೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಅಂದ್ರೆ ಈಗಾಗಲೇ ಪ್ರೆಗ್ನೆಂಟ್ ಆಗಿದ್ರೆ ಬಹುತೇಕ ರಿಟೇಲ್ ಪಾಲಿಸಿಗಳು ಸಹಾಯ ಮಾಡೋದಿಲ್ಲ. ಹೀಗಾಗಿ ನಾವು ಈ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಒಂದು ಉದಾಹರಣೆ ನೋಡೋದಾದರೆ, ನಿಮ್ಮ ಪಾಲಿಸಿ 10 ಲಕ್ಷ ರೂಪಾಯಿಗಳದ್ದಾಗಿದ್ರೂ ಕೂಡ ಮೆಟರ್ನಿಟಿ ಕ್ಯಾಪ್ 75,000 ರೂಪಾಯಿ ಇರಬಹುದು. ಸಿ ಸೆಕ್ಷನ್ ಖರ್ಚು 1.5 ಲಕ್ಷ ಬಂದ್ರೆ ಇನ್ಶೂರೆನ್ಸ್ 75,000 ರೂಪಾಯಿ ಮಾತ್ರ ಕೊಡುತ್ತೆ, ಬಾಕಿ ನಿಮ್ಮ ಪಾಕೆಟ್ನಿಂದ. ಅದರ ಅರ್ಥ ಬೇಸ್ ಸಮ್ ಇನ್ಶೂರ್ಡ್ ಮುಖ್ಯವಲ್ಲ, ಮೆಟರ್ನಿಟಿ ಸಬ್ ಲಿಮಿಟ್ ಮುಖ್ಯ. ಹಾಗಂತ ಪ್ರೆಗ್ನೆಂಟ್ ಆದ್ಮೇಲೆ ಪಾಲಿಸಿ ತೆಗೆದುಕೊಂಡ್ರೆ ಆಲ್ಮೋಸ್ಟ್ ಯೂಸ್ಲೆಸ್. ಟೈಮಿಂಗ್ ತಪ್ಪಿದ್ರೆ ಬೆನಿಫಿಟ್ ಸಿಗೋದಿಲ್ಲ. ಹೀಗಾಗಿ ನಾವು ಪ್ರಸೂತಿ ವಿಮೆ ತೆಗೆದುಕೊಳ್ಳುವಾಗ ಕೆಲವೊಂದು ವಿಚಾರಗಳನ್ನ ಗಮನಿಸಬೇಕು. ಅದರಲ್ಲೂ ಈ 3 ವಿಷಯಗಳನ್ನ ಮುಖ್ಯವಾಗಿ ಗಮನಿಸಬೇಕು. ನಂಬರ್ 1, ವೇಟಿಂಗ್ ಪೀರಿಯಡ್. ಇದು ಬಹಳ ಮುಖ್ಯ. ಹೆಚ್ಚಿನ ಪ್ಲಾನ್ಗಳಲ್ಲಿ 9 ತಿಂಗಳಿನಿಂದ 4 ವರ್ಷಗಳವರೆಗೆ ಕಾಯುವ ಅವಧಿ ಇರುತ್ತೆ. ಅಂದ್ರೆ ಗರ್ಭಿಣಿ ಆದ್ಮೇಲೆ ವಿಮೆ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನಂಬರ್ 2, ಸಬ್ ಲಿಮಿಟ್. ನಿಮ್ಮ ಒಟ್ಟು ವಿಮಾ ಮೊತ್ತ 10 ಲಕ್ಷ ಇರಬಹುದು, ಆದರೆ ಹೆರಿಗೆಗೆಂದು ಕಂಪನಿಯು ಕೇವಲ 50,000 ದಿಂದ 75,000 ರೂಪಾಯಿಗಳ ಮಿತಿಯನ್ನ ನಿಗದಿಪಡಿಸಿರಬಹುದು. ನಂಬರ್ 3, ಹೆಚ್ಚಿನ ಪ್ರೀಮಿಯಂ. ಸಾಮಾನ್ಯ ವಿಮೆಗಿಂತ ಪ್ರಸೂತಿ ವಿಮೆಯ ಪ್ರೀಮಿಯಂ ಸ್ವಲ್ಪ ಹೆಚ್ಚಾಗಿರುತ್ತೆ. ಹೀಗಾಗಿ ವಿಮೆ ಮಾಡಿಸುವ ಸಂದರ್ಭದಲ್ಲಿ ಬಹುತೇಕ ಎಲ್ಲ ದಂಪತಿಗಳು ಅನೇಕ ಗೊಂದಲಗಳನ್ನ ಎದುರಿಸ್ತಾರೆ. ಉದಾಹರಣೆಗೆ, ಯಾವ ಪಾಲಿಸಿ ಉತ್ತಮ, ಕಂಪನಿ ನೀಡುವ ವಿಮೆ ಸಾಕೆ ಅಥವಾ ಹೆಚ್ಚುವರಿ ಪ್ಲಾನ್ ಬೇಕೇ ಎಂಬ ಪ್ರಶ್ನೆಗಳು ಕಾಡುತ್ತವೆ. ಆನ್ಲೈನ್ನಲ್ಲಿ 25ಕ್ಕೂ ಹೆಚ್ಚು ಕಂಪನಿಗಳು ಮತ್ತು 100 ಪ್ಲಾನ್ಗಳಿರೋದ್ರಿಂದ ಸರಿಯಾದ ಆಯ್ಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಡಿಟ್ಟೋ ಇನ್ಶೂರೆನ್ಸ್ ನಿಮಗೆ ಸಹಾಯ ಮಾಡುತ್ತೆ. ಡಿಟ್ಟೋ ಝೀರೋದ ಬೆಂಬಲಿತ ಕಂಪನಿಯಾಗಿದ್ದು ವಿಮೆಯ ಬಗ್ಗೆ ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಸಲಹೆಗಳನ್ನು ನೀಡುತ್ತೆ. ಇವರ ಕನ್ಸಲ್ಟೇಷನ್ ಕರೆಗಳು ಮತ್ತು ಕ್ಲೈಮ್ ಬೆಂಬಲ ಎಲ್ಲವೂ ನಿಮಗೆ 100% ಉಚಿತವಾಗಿರುತ್ತೆ. ಒಂದು ವೇಳೆ ನಿಮ್ಮ ವಿಮೆಯ ಕ್ಲೈಮ್ ತಿರಸ್ಕೃತಗೊಂಡ್ರೆ ಡಿಟ್ಟೋ ನಿಮ್ಮ ಪರವಾಗಿ ಹೋರಾಡುತ್ತೆ. ಅಷ್ಟೇ ಅಲ್ಲ, ಎಲ್ಲ ಕಾಗದ ಪತ್ರಗಳ ಕೆಲಸಗಳಲ್ಲಿ
ಹಾಗೂ 24/7 ಕ್ಲೈಮ್ ಬೆಂಬಲ ನೀಡುವ ಮೂಲಕ ಸಹಾಯ ಮಾಡುತ್ತೆ. ಇತರೆ ವಿಮಾ ಏಜೆಂಟ್ಗಳಂತೆ ಇವರು ನಿಮಗೆ ಪದೇ ಪದೇ ಸ್ಪ್ಯಾಮ್ ಕರೆಗಳನ್ನ ಮಾಡೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನ ಖರೀದಿಸಬಹುದು. ನಿಮ್ಮ ಕುಟುಂಬಕ್ಕೆ ಸರಿಯಾದ ಆರೋಗ್ಯ ವಿಮೆಯನ್ನ ಮಾಡಲು ನೀವು ಡಿಟ್ಟೋ ಜೊತೆಗೆ ಉಚಿತ ಸಮಾಲೋಚನೆ ಕರೆಯನ್ನ ಅಂದ್ರೆ ಫ್ರೀ ಕನ್ಸಲ್ಟೇಷನ್ ಕಾಲ್ ಬುಕ್ ಮಾಡಬಹುದು. ಡಿಟ್ಟೋದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಈಗಲೇ ಫ್ರೀ ಕನ್ಸಲ್ಟೇಷನ್ ಕಾಲ್ ಬುಕ್ ಮಾಡಿಕೊಳ್ಳಿ. ಈಗ ನಾವು ಮಾರುಕಟ್ಟೆಯಲ್ಲಿರುವ ಕೆಲವು ಜನಪ್ರಿಯ ಪ್ಲಾನ್ಗಳ ಬಗ್ಗೆ ನೋಡೋಣ. HDFC ಈರ್ಗೋ ಆಪ್ಟಿಮಾ ಸೆಕ್ಯೂರ್ ಇದು 24 ತಿಂಗಳ ವೇಟಿಂಗ್ ಪೀರಿಯಡ್ ಹೊಂದಿದೆ ಮತ್ತು 2 ಲಕ್ಷದವರೆಗೆ ಹೆರಿಗೆ ವೆಚ್ಚ ನೀಡುತ್ತೆ. ನಿವಾ ಬೂಪಾ ಆಸ್ಪೈರ್ ಕೇವಲ 9 ತಿಂಗಳ ವೇಟಿಂಗ್ ಪೀರಿಯಡ್ ಹೊಂದಿರೋದು ಇದರ ವಿಶೇಷತೆ. ಆದಿತ್ಯ ಬಿರ್ಲಾ ಆಕ್ಟಿವ್ ಫಿಟ್ ಇದರಲ್ಲಿ ನವಜಾತ ಶಿಶುವಿನ 2 ವರ್ಷದವರೆಗಿನ ಲಸಿಕೆ ವೆಚ್ಚವೂ ಸೇರಿದೆ. ICICI ಲಾಂಬಾರ್ಡ್ ಎಲೆವೇಟ್ ಇದು ಹೆರಿಗೆಯ ಮೊದಲು ಮತ್ತು ನಂತರದ ವೆಚ್ಚಗಳನ್ನ ಒಳಗೊಂಡಿದೆ. ಇನ್ನು ಪ್ರಸೂತಿ ವಿಮೆ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನ ನೋಡೋದಾದ್ರೆ, ನಂಬರ್ 1 ಬಿಲ್ ಕಡಿಮೆ ಮಾಡುತ್ತೆ. ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚವನ್ನ ಇದು ಸರಿದೂಗಿಸುತ್ತೆ. ನಂಬರ್ 2 ಮಾನಸಿಕ ನೆಮ್ಮದಿ, ಕೊನೆ ಕ್ಷಣದ ಹಣದ ತೊಂದರೆಗಳನ್ನ ತಪ್ಪಿಸುತ್ತೆ. ನಂಬರ್ 3 ಗರ್ಭಾವಸ್ಥೆಯ ಸಂಕೀರ್ಣತೆಗಳು, ಗರ್ಭಾವಸ್ಥೆಯಲ್ಲಿ ಎದುರಾಗುವ ತುರ್ತು ವೈದ್ಯಕೀಯ ಸಮಸ್ಯೆಗಳಿಗೂ ಇದು ರಕ್ಷಣೆ ನೀಡುತ್ತೆ. ನಂಬರ್ 4 ನವಜಾತ ಶಿಶುವಿನ ಆರೈಕೆ, ಕೆಲವು ಪ್ಲಾನ್ಗಳಲ್ಲಿ ಹುಟ್ಟಿದ ಮಗುವಿನ ಲಸಿಕೆ ಮತ್ತು ತುರ್ತು ಚಿಕಿತ್ಸೆಯು ಸೇರಿರುತ್ತದೆ. ಬೇಬಿ ಪ್ಲಾನಿಂಗ್ ಅನ್ನೋದು ಇಮೋಷನಲ್ ಡಿಸಿಷನ್, ಆದರೆ ಇನ್ಶೂರೆನ್ಸ್ ಪ್ಲಾನಿಂಗ್ ಲಾಜಿಕಲ್ ಡಿಸಿಷನ್. ಇದರಲ್ಲಿ 2 ಕೂಡ ತುಂಬಾನೇ ಇಂಪಾರ್ಟೆಂಟ್. ಸರಿಯಾದ ಮೆಟರ್ನಿಟಿ ಕವರ್ ಇದ್ದರೆ ಡೆಲಿವರಿ ಸಮಯದಲ್ಲಿ ಸ್ಟ್ರೆಸ್ ಕಡಿಮೆ ಇರುತ್ತೆ, ಆದರೆ ರಾಂಗ್ ಪ್ಲಾನಿಂಗ್ ಇದ್ದರೆ ಫಿನಾನ್ಷಿಯಲ್ ಸ್ಟ್ರೆಸ್ ಹೆಚ್ಚಾಗುತ್ತೆ. ಹೀಗಾಗಿ ಪ್ರೆಗ್ನೆನ್ಸಿಯವರೆಗೆ ಕಾಯೋದಕ್ಕೆ ಹೋಗಬೇಡಿ. ಪ್ರೆಗ್ನೆನ್ಸಿಗಿಂತ ಮೊದಲೇ ಇನ್ಶೂರೆನ್ಸ್ ವಿಚಾರದಲ್ಲಿ ಪ್ಲಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈಗಲೇ ಡಿಟ್ಟೋವನ್ನ ಸಂಪರ್ಕಿಸಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.